ಅಂತೂ ಇಂತೂ ಕಾಂಗ್ರೆಸ್ನಲ್ಲಿ ಸಿಎಂ ಆಯ್ಕೆ ಕಗ್ಗಂಟು ಬಗೆಹರಿದಿದೆ. ಅದರಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಸಿಎಂ ಪಟ್ಟ ಒಲಿದ್ರೆ ಇತ್ತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಪಟ್ಟ ಒಲಿದಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮಾತನಾಡ್ತೀನಿ ಸರ್. ಅಂತೂ ಇಂತೂ ಕಾಂಗ್ರೆಸ್ನಲ್ಲಿ ಉಂಟಾದಂತ ಸಿಎಂ ಆಯ್ಕೆ ಕಗ್ಗಂಟು ಬಗೆಹರಿದಿದೆ. ಈ ಒಂದು ಡಿಸಿಎಂ ಹುದ್ದೆ ಸೃಷ್ಟಿ ತಮ್ಗೇನೋ ತೃಪ್ತಿ ತಂದಿದೆ ಸರ್? ಹೇಗೆ ಡಿಕೆ ಶಿವಕುಮಾರ್ ಅವ್ರಿಗೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಯಾಕಂದ್ರೆ ಅವ್ರು ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ವಿಚಾರ. ಒಪ್ಪಿದ್ರೆ ಒಳ್ಳೇದೇ, ಇಲ್ಲಾಂದ್ರೆ ಮಂತ್ರಿ ಆಗಿದ್ದೇ ಇರ್ತಾರೆ. ಹುದ್ದೆ ಅವ್ರಿಗೆ ಅಧಿಕಾರ ಇದೆ ಅದಕ್ಕೆ ಡಿಮಾಂಡ್ ಮಾಡಲಿಕ್ಕೆ. ಯಾಕಂದ್ರೆ ಅವರು ಸರ್ಕಾರ ಬರಲಿ, ಅವ್ರ ಪಾತ್ರ ಕೂಡ ಬಹಳಷ್ಟು ದೊಡ್ಡದಾಗಿದೆ ಅವ್ರದ್ದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆಪ್ಷನ್ ಓಪನ್ ಇದೆ ಅವ್ರಿಗೆ. ಇವಾಗ ಡೆಲ್ಲಿಯಲ್ಲಿ ಒಪ್ಕೊಂಡ್ರೆ ಸುದ್ದಿ ಬರ್ತಾ ಇದೆ, ಒಳ್ಳೇದೇ. ಯಾಕಂದ್ರೆ ಇನ್ನೂ 5 ವರ್ಷ ಒಗ್ಗಟ್ಟಾಗಿ ಹೋಗಬೇಕಾಗಿದೆ, ನಾವು ಕೂಡಿ ಹೋಗಬೇಕಾಗಿದೆ. ಒಳ್ಳೆಯ ನಿರ್ಣಯ ಅಂತ ನಾ ಭಾವಿಸ್ತೇನೆ. ಸರ್, ಹಿಂದೆ ನೀವೇ ಕಾಂಗ್ರೆಸ್ ನಾಯಕರುಗಳೇ ಹೇಳಿದ್ರಿ ಡಿಸಿಎಂ ಹುದ್ದೆಗೆ ಸಾಂವಿಧಾನಿಕ ಮಾನ್ಯತೆ ಇಲ್ಲ ಅಂತ. ಇದು ಸಮಾಧಾನ ಪಡಿಸುವಂತ ಒಂದು ಹುದ್ದೆನಾ, ಹೇಗೆ ಅಂತ ಸರ್ ಇದು? ಎರಡೂ ಇರ್ಬೋದು, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಒಂದು ಗೌರವ ಅಷ್ಟೇ ಅದು. ಅದೇ ಸಾಂವಿಧಾನಿಕವಾಗಿ ಅದಕ್ಕೇನು ಎಕ್ಸ್ಟ್ರಾ ಪವರ್ಸ್ ಏನಿಲ್ಲ. ಒಂದು ಅವರಿಗೆ ಗೌರವ ಕೊಡ್ಲಿಕ್ಕೆ ಕೊಟ್ಟಂತ ಹುದ್ದೆ ಅಂತ ಅಷ್ಟೇ ಭಾವಿಸ್ಬೇಕಾಗ್ತದೆ. ಅದರಲ್ಲಿ ಬೇರೆ ಎಕ್ಸ್ಟ್ರಾ ಪವರ್ ಇಲ್ವೇ ಇಲ್ಲ. ಸರ್, ಈಗ ಸಿಎಂ ಜೊತೆ 14 ಮಂದಿ ಹಿರಿಯ ಸಚಿವರು, ಹಿರಿಯ ಶಾಸಕರುಗಳು, ಹಿರಿಯ ನಾಯಕರುಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ತಮ್ಗೇನಾದ್ರೂ ಮಾಹಿತಿ ಬಂದಿದೆ ಸರ್? ಇಲ್ಲ, ಗೊತ್ತಿಲ್ಲ ಯಾರಾಗ್ತಾರಂತ ಗೊತ್ತಿಲ್ಲ. ನೋಡ್ಬೇಕಷ್ಟೇ. ಅಲ್ಲ, ಪ್ರಮಾಣ ವಚನ ಸ್ವೀಕರಿಸ್ತಾರ ಸರ್? ಇಲ್ಲ ಸಿಎಂ ಡಿಸಿಎಂ ಇಬ್ಬರೇ ಮಾತ್ರ ಪ್ರಮಾಣ ವಚನ ಸರ್? ಡೆಲ್ಲಿಯಲ್ಲಿ ಏನ್ ನಿರ್ಣಯ ಆಗಿದೆ ಗೊತ್ತಿಲ್ಲ. ಅವ್ರ ಜೊತೆ ಮಂತ್ರಿಗಳು ಇರಬೇಕಾ ಅಥವಾ ಅವ್ರು ಇಬ್ಬರೇ ಮಾಡಬೇಕಾ ಅಂತ ಗೊತ್ತಿಲ್ಲ. ಏನಾದ್ರೂ ಪಾರ್ಟಿ ಡಿಸಿಷನ್ ಅಂತಿಮ. ಸರ್, ಈ ಒಂದು ಸರ್ಕಾರದಲ್ಲಿ ತಾವು ಯಾವ ಹುದ್ದೆ ಬಯಸ್ತೀರಾ ಸರ್? ಈಗ ಕೆಪಿಸಿಸಿ ಅಧ್ಯಕ್ಷರಿದ್ದೀರಾ, ಹಿರಿಯ ಶಾಸಕರಿದ್ದೀರಾ, ಸರ್ಕಾರ ರಚನೆ ಆದ್ರೆ ಯಾವ ಹುದ್ದೆ ಬಯಸ್ತೀರಾ ಸರ್? ಯಾವ ಇಲಾಖೆ ಖಾತೆ ಬಯಸ್ತೀರಾ? ಅದು ಖಾತೆ ಜನಪರ, ಜನರ ಹತ್ತಿರ ಹೋಗುವಂತ ಖಾತೆ ಇದ್ರೆ ಒಳ್ಳೆಯದು. ಯಾಕಂದ್ರೆ ಪಕ್ಷಕ್ಕೂ ಅನುಕೂಲ ಆಗ್ತೈತೆ. ನಮ್ಮ ಅನುಭವ ಕೂಡ ತುಂಬಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಜನರ ಹತ್ತಿರ ಹೋಗುವಂತ ಖಾತೆಗಳಿದ್ರೆ ಒಳ್ಳೆಯದು. ಸರ್, ಸಾರ್ವಜನಿಕವಾಗಿ ಮತ್ತೆ ನಿಮ್ಮ ಅಭಿಮಾನಿಗಳು ಚರ್ಚೆ ಆಗ್ತಾ ಇದೆ ಸರ್, ಏನೋ ಕಂದಾಯ ಇಲಾಖೆ ಖಾತೆ ಏನಾದ್ರೂ ಒಲಿಬಹುದು ನಮ್ಮ ಸಾಹೇಬರಿಗೆ ಅಂತ. ಆತರ ಯಾವ್ದು ಇಲ್ಲ, ಬಟ್ ಜನರ ಹತ್ತಿರ ಹೋಗುವಂತ ಇದ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ತಮ್ಮ ಬಯಕೆ ಮತ್ತೆ ಈ ಬೇಡಿಕೆನೇನಾದ್ರೂ ಪಕ್ಷದ ವೇದಿಕೆಯಲ್ಲಿ ಅಥವಾ ಸುರ್ಜೇವಾಲಾ ಅಥವಾ ಹಿರಿಯ ನಾಯಕರ ಜೊತೆ ಏನು ಚರ್ಚೆ ಮಾಡಿದ್ದೀರಾ ಸರ್? ಇಲ್ಲ, ಇನ್ನು ಮಾಡೋಣ. ಫಸ್ಟ್ ಮೊದಲನೇ ಮ್ಯಾಚ್ ಮುಗಿಬೇಕಿತ್ತಲ್ಲ, ಅದೇ ದೊಡ್ಡ ಮ್ಯಾಚ್ ಇತ್ತು ಅದು. ಹೀಗಾಗಿ ಅದಾದ್ಮೇಲೆ ನಮ್ದೇನಂತ ಸಮಸ್ಯೆ ಆಗಲಿಕ್ಕಿಲ್ಲ. ಡಿಮಾಂಡ್ ಮಾಡ್ತೀವಿ ಆಮೇಲೆ. ಈ ಬೆಳಗಾವಿಗೆ ಸಂಬಂಧಪಟ್ಟಂತೆ ಬೇರೆ ಯಾರಾದ್ರೂ ಇದಾಗ್ತದೆ ತಮ್ಮ ಜೊತೆ ಏನಾದ್ರು ಬೇರೆಯವರು ಖಾತೆ ಸಿಗ್ಬೋದಾ ಸರ್? 2-3 ಖಾತೆ ಸಿಗ್ಬೋದು? 3 ಡಿಮಾಂಡ್ ಮಾಡ್ತೀವಿ ನಾವು. ನಮ್ಮ ಜಿಲ್ಲೆಗೆ 3 ಕನಿಷ್ಠ ಬೇಕು. ಯಾಕಂದ್ರೆ 11 ಜನ ಬಂದಿದ್ದೀವಿ. ಜಿಲ್ಲೆ ಬಹಳ ದೊಡ್ಡದಾಗಿದೆ. 3 ಕೊಟ್ರೆ ಒಳ್ಳೇದು. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.